ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಬಸವ ನಿನ್ಮಯ ಮಹಿಮೆ ಉಸುರಲೆನ್ನಳವಲ್ಲ, ಪಶುಪತಿಯ ಪಾದವನು ಕಂಡೆ ದೇವಾ. ಬಸವ ನಿಮ್ಮಯ ಮಹಿಮೆ ಉಸುರಲೆನ್ನಳವಲ್ಲ, ಪಶುಪತಿಯ ಪಾದವನು ಕಂಡೆ ದೇವಾ. ನಿಮ್ಮ ಪಾದವು ಸೋಂಕಿ ಬ್ರಹ್ಮ ಲಿಖಿತವು ಬಿಟ್ಟು ಹಮ್ಮು ಬಿಟ್ಟೋಡಿತ್ತು ನಿಮ್ಮ ಕಂಡು. ಗುರುಲಿಂಗ ಜಂಗಮದ ಒಲವ ತಿಳಿಸಿದಿರಿ, ಪರವಸ್ತು ನೀವೆನ್ನ ಪ್ರಾಣವಾಗಿ. ಗುರುಲಿಂಗ ಜಂಗಮದ ಒಲವ ತಿಳಿಸಿದಿರಿ, ಪರವಸ್ತು ನೀವೆನ್ನ ಪ್ರಾಣವಾಗಿ. ಪರಿಪರಿಯ ವಚನದಲ್ಲಿ ಪರಮಾಮೃತವನ್ನು ತುಂಬಿ ಪರಿಣಾಮ ತೋರಿದಿರಿ ಮನಸ್ಸಿನಲ್ಲಿ. ಬಸವ ನಿಮ್ಮಯ ಮಹಿಮೆ ಉಸುರಲೆನ್ನಳವಲ್ಲ, ಪಶುಪತಿಯ ಪಾದವನು ಕಂಡೆ ದೇವಾ. ಪಶುಪತಿಯ ಪಾದವನು ಕಂಡೆ ದೇವಾ. ಎನ್ನವರು ಯಾರೆಂದು ಮನ್ನಿಸಿ ಕರೆದನೆಗೆ ಚೆನ್ನಾಗಿ ಪೇಳಿದಿರಿ ಗುರುಸ್ವಾಮಿಯೇ. ಎತ್ತ ಹೋದರು ಬೆನ್ನು ಹತ್ತಿ ಬರುವೆನು ಗುರುವೇ, ನಿತ್ಯ ನಿತ್ಯ ಶಿಕ್ಷಾ ಮಾಡೋ ಕಂಡ. ಚಿತ್ತವಲ್ಲಭ ಗುರುವೇ ಸತ್ಯ ಶರಣರ ಬಳಿಗೆ, ಒತ್ತೊತ್ತಿ ಕರೆದೆನ್ನ ಒಪ್ಪಿಸಯ್ಯ. ಚಿತ್ತವಲ್ಲಭ ಗುರುವೇ ಸತ್ಯ ಶರಣರ ಬಳಿಗೆ, ಒತ್ತೊತ್ತಿ ಕರೆದೆನ್ನ ಒಪ್ಪಿಸಯ್ಯ. ಬಸವ ನಿಮ್ಮಯ ಮಹಿಮೆ ಉಸುರಲೆನ್ನಳವಲ್ಲ, ಪಶುಪತಿಯ ಪಾದವನು ಕಂಡೆ ದೇವಾ. ಪಶುಪತಿಯ ಪಾದವನು ಕಂಡೆ ದೇವಾ. ಯಾರು ಎನಗೆಂದು ಕೇಳಿದರೆ ಮಾರಹರ ಶರಣರ ಮಗನಾನೆಂದು, ನಮ್ಮಪ್ಪ ಬಸವಣ್ಣ ನಮ್ಮವ್ವ ನೀಲವ್ವ ನಮ್ಮ ಬಂಧು ಬಳಗ ಶಿವಶರಣರು. ಎನ್ನವರು ಕಳುಹಿಸಲು ನಾ ಬಂದೆ ಮರ್ತ್ಯಕ್ಕೆ, ಹಿಂದೆ ಮಾಡಿದ ಸಾಲ ತಿದ್ದುವುದಕ್ಕೆ. ಹಿಂದೆ ಮಾಡಿದ ಸಾಲ ತಿದ್ದಿ ಋಣಗಳಳಿದು, ನಾ ಬಂದೆ ನೋಡಪ್ಪ ಶರಣರ ಬಳಿಗೆ. ಬಸವ ನಿಮ್ಮಯ ಮಹಿಮೆ ಉಸುರಲೆನ್ನಳವಲ್ಲ, ಪಶುಪತಿಯ ಪಾದವನು ಕಂಡೆ ದೇವಾ. ಪಶುಪತಿಯ ಪಾದವನು ಕಂಡೆ ದೇವಾ. ಏಕೆ ಹುಟ್ಟಿಸಿದೆನ್ನ ಬೇರೆ ತರುಮಾರಾದಿಗಳಿದ್ದಿಲ್ಲವೇ, ಸಾಕು ಲೋಕದ ಭೋಗ ಸಾಕು ದುಷ್ಟರ ಸಂಗ, ಸಾಕಿನ್ನು ಮತ್ತೆ ಹುಟ್ಟುವುದಕ್ಕೆ ಭವವುಂಟೆ ದೇವಾ. ಲೋಕ ರಕ್ಷಕ ನಮ್ಮ ಗುರು ಸಿದ್ಧನ ದಯವಿರಲು, ಯಾಕೆ ಹಲವು ಚಿಂತೆ ಮನಸ್ಸಿನಲ್ಲಿ. ನೀ ಮಾಡಿದುಪಕಾರವನು ನಾನೆಂತು ಪೇಳಲಿ, ನೀನೇ ಬಲ್ಲೆ ನಮ್ಮ ಸಿದ್ಧಲಿಂಗ. ಬಸವ ನಿಮ್ಮಯ ಮಹಿಮೆ ಉಸುರಲೆನ್ನಳವಲ್ಲ, ಪಶುಪತಿಯ ಪಾದವನು ಕಂಡೆ ದೇವಾ. ಬಸವ ನಿಮ್ಮಯ ಮಹಿಮೆ ಉಸುರಲೆನ್ನಳವಲ್ಲ, ಪಶುಪತಿಯ ಪಾದವನು ಕಂಡೆ ದೇವಾ. ಪಶುಪತಿಯ ಪಾದವನು ಕಂಡೆ ದೇವಾ. ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು. ನಾನೇನ ಮಾಡಲಿ ಬಡವನಯ್ಯ, ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು,
ಉಳ್ಳವರು ಶಿವಾಲಯವ ಮಾಡುವರು. ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನಿನ ಕಳಶವಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನಿನ ಕಳಶವಯ್ಯ. ಕೂಡಲ ಸಂಗಮ ದೇವ ಕೆಳಯ್ಯ. ಕೂಡಲ ಸಂಗಮ ದೇವ ಕೆಳಯ್ಯ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಉಳ್ಳವರು ಶಿವಾಲಯವ ಮಾಡುವರು. ನಾನೇನ ಮಾಡಲಿ ಬಡವನಯ್ಯ. ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು. ಉಳ್ಳವರು ಶಿವಾಲಯವ ಉಳ್ಳವರು ಶಿವಾಲಯ ಉಳ್ಳವರು ಶಿವಾಲಯವ ಮಾಡುವರು. ಸೃಷ್ಟಿಕರ್ತ ಪರಮಾತ್ಮನನ್ನು, ಬಸವಾದಿ ಪ್ರಮಥರನ್ನು, ಮಹಾದಾರ್ಶನಿಕ ಸಂತರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಪೂಜ್ಯ ಅಪ್ಪಾಜಿಯವರ ಚರಣ ಕಮಲಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತಾ ಇಲ್ಲಿ ನೆರೆದಂತ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ಹೇಳಿದಂತ ವಚನ ಅಪ್ಪ ಬಸವಣ್ಣನವರದು. ತುಂಬಾ ಸರಳವಾದ ವಚನ, ಏನು ಕಲ್ತ್ಕೊಂಡು ಹಾಡ್ಲಿಕ್ಕೆ ಇರಬಹುದು. ಕೇಳಿದ ತಕ್ಷಣ ಒಂದ್ ಸ್ವಲ್ಪ ಗೊತ್ತಾಗುತ್ತೆ. ಬಟ್ ತುಂಬಾ ಅದ್ಭುತವಾದ ಒಂದು ಅರ್ಥವನ್ನ ಈ ಒಂದು ವಚನದಲ್ಲಿ ಅಪ್ಪ ಬಸವಣ್ಣನವರು ನಮಗೆ ಹೇಳ್ತಾರೆ. ಹೇಳಿದ ತಕ್ಷಣ ಒಂದು ಸಾಲು ಗೊತ್ತಾಗುತ್ತೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ ಅಂತ ಹೇಳ್ತಾರೆ ಅಲ್ವಾ. ಅಂದ್ರೆ ಉಳ್ಳವರು ಶಿವಾಲಯವ ಮಾಡುವರಂದ್ರೆ ನಾವು ಪರಮಾತ್ಮನ ಮುಂದೆ ಇವಾಗ ನಾವು ಕೇಳ್ತಾ ಇರ್ತೀವಿ ಅಥವಾ ನಾವು ಕೂಡ ಮಾಡಿರ್ತೀವಿ. ನಮಗೆ ಏನಾದ್ರೂ ಇಷ್ಟಾರ್ಥಗಳು ಸಿದ್ಧಿಸ್ಬೇಕಾದ್ರೆ ಅಥವಾ ನಮಗೆ ನಾವೇನಾದ್ರೂ ಸಾಧನೆ ಮಾಡ್ಬೇಕಾದ್ರೆ ಅಥವಾ ನಮಗೇನಾದ್ರೂ ಆರೋಗ್ಯ ಸಿಗ್ಬೇಕು ಅಂತ ಇಟ್ಕೊಳ್ರಿ, ಅಥವಾ ನಮಗೇನಾದ್ರೂ ಒಂದು ಉದ್ಯೋಗದಲ್ಲಿ ಯಶಸ್ಸು ಸಿಗ್ಬೇಕು, ಹೀಗೆ ಒಳ್ಳೆ ಒಳ್ಳೆ ವಿಷಯಗಳು ನಮಗೆ ಯಶಸ್ಸು ಸಿಗ್ಬೇಕು ಅಂತಂದ್ರೆ, ನಮಗ್ ಒಳ್ಳೇದು ಆಗ್ಬೇಕು ಅಂತಂದ್ರೆ ಪರಮಾತ್ಮನ ಮುಂದೆ ನಾವೇನ್ ಮಾಡ್ತೀವಿ, ಹರಕೆಗಳನ್ನ ಕಟ್ಕೋತೀವಿ ಅಲ್ವಾ. ಅಪ್ಪ ದೇವ್ರೆ ನಿನಗೆ 101 ತೆಂಗಿನಕಾಯಿ ಹೊಡಿಸ್ತೀನಿ, ನನಗೆ ಎಕ್ಸಾಮ್ ಅಲ್ಲಿ ಪಾಸ್ ಮಾಡ್ಬಿಡು ಅಂತ ಹೇಳ್ತಿರ್ತೀವಲ್ವಾ. ಸಿನಿಮಾಗಳಲ್ಲಿ ನೋಡಿರ್ತೀವಿ, ಸ್ವತಃ ನಮ್ ಜೀವನದಲ್ಲೂ ಕೂಡ ನಾವು ಹರಕೆಗಳನ್ನ ಪರಮಾತ್ಮನ ಮುಂದೆ ಇಟ್ಟಿರ್ತೀವಿ. ಅಂದ್ರೆ ಅವನಿಗೆ ಲಂಚದ ತರ 101 ತೆಂಗಿನಕಾಯಿ ಹೊಡಿತೀನಪ್ಪ, ಒಂದು ಬಂಗಾರದ ಕಿರೀಟ ಮಾಡಿಸ್ಬಿಡ್ತೀನಿ ನಿನಗೆ, ಒಂದಿಷ್ಟು ಪಡಿ ಪದಾರ್ಥ ನಿನಗೆ ದಾನ ಮಾಡ್ತೀನಿ ದೇವಸ್ಥಾನಕ್ಕೆ, ಹೀಗೆಲ್ಲ. ಅದು ತಪ್ಪು ಅಂತ ಅನ್ಕೋಬಾರ್ದು, ಅದು ಸತ್ಯನೇ. ಯಾಕಂದ್ರೆ ಭಕ್ತಿ ಅಂದ್ರೆ ಭಕ್ತಿಯ ವಿಷಯದಲ್ಲಿ ನಾನಾ ಪ್ರಕಾರ ಇರುತ್ತೆ. ನಿಜ ಹೇಳ್ಬೇಕಂದ್ರೆ ಭಕ್ತಿಗೆ ಭಗವಂತ ಭಕ್ತಿಗೆ ಮಾತ್ರ ಒಲಿಯೋದು. ನಾವು ಕೊಡುವಂತ ಕಾಣಿಕೆ ಇರಬಹುದು ಅಥವಾ ದಾನ ಇರಬಹುದು, ಇಂಥದಕ್ಕೆಲ್ಲ ಭಗವಂತ ಒಲಿಯೋದಿಲ್ಲ ಅಂತ ಸಾಕಷ್ಟು ಶಿವಶರಣರು ತಿಳಿದವರು ಎಲ್ಲ ಹೇಳ್ತಿರ್ತಾರೆ ಅಲ್ವಾ. ಅದು ನಮ್ಮ ಒಂದು ಮನಸ್ಸಿನ ಸಂತೋಷಕ್ಕಾಗಿ, ನಮ್ಮ ಮನಸ್ಸಿನ ಸಮಾಧಾನಕ್ಕೋಸ್ಕರ ನಾವು ಆ ರೀತಿ ಒಂದು ಬೇಡಿಕೆಗಳನ್ನ ಪರಮಾತ್ಮನಲ್ಲಿ ನಿವೇದನೆ ಮಾಡ್ಕೊಳ್ತೀವಿ, ಅದು ತಪ್ಪಲ್ಲ. ಆ ರೀತಿ ಇಟ್ಟು ನಾವು ಮಾಡುವಂತ ಕೆಲಸ ಕಾರ್ಯಗಳನ್ನ ನಾವು ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಭಗವಂತ ಬಂದು ಎಕ್ಸಾಮ್ ಬರೀಲಿಕ್ಕಾಗಲ್ಲ, ನಾನೇ ಬರೀಬೇಕು. ನನ್ನ ಎಕ್ಸಾಮ್ ಬರೀಬೇಕಂದ್ರೆ ನಾನೇ ಬರೀಬೇಕು, ನಾನ್ ಪಾಸ್ ಆಗ್ಬೇಕಂದ್ರೆ ನಾನೇ ಓದ್ಬೇಕು ಅಲ್ವಾ. ಇದು ಕೇವಲ ಸಾಂಕೇತಿಕವಾಗಿ ಒಂದು ಉದಾಹರಣೆ ತಗೊಂಡು ನಾವು ಅರ್ಥ ಮಾಡ್ಕೋಬಹುದು. ಆದ್ರೆ ಬಸವಣ್ಣವ್ರು ಇಲ್ಲಿ ಪರಮಾತ್ಮನ ಮುಂದೆ ಏನಪ್ಪಾ ಹೇಳ್ತಿದಾರೆ ಅಂದ್ರೆ, ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ. ನನ್ನ ಹತ್ರ ಏನು ಇಲ್ಲಪ್ಪ ತಂದೆ ನಿನಗೆ ಕೊಡ್ಲಿಕ್ಕೆ, ನನ್ನ ಹತ್ರ ಇರೋದು ಕೇವಲ ಮುಂದೆ ಹೇಳ್ತಾರೆ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ. ನನ್ನ ದೇಹನೇ ಒಂದು ದೇಗುಲವನ್ನಾಗಿ ನಾನ್ ಮಾಡ್ಕೊಂಡ್, ಅಂದ್ರೆ ನಮ್ಮ ದೇಹವನ್ನೇ ಒಂದು ದೇವಾಲಯಕ್ಕೆ ಅವರು ಹೋಲಿಕೆ ಮಾಡಿದ್ದಾರೆ ಈ ವಚನದಲ್ಲಿ
ಅಂದ್ರೆ ನಮ್ಮ ದೇಹವೆಂಬ ದೇವಾಲಯದಲ್ಲಿ ಸಾಕಷ್ಟು ಏನು ಸಿಸ್ಟಮ್ ಅನ್ನ ಇಟ್ಟು ಭಗವಂತ ನಮ್ಮನಲ್ಲಿ ಕಳಿಸಿರ್ತಾನೆ. ಮನಸ್ಸು ಅಂತ ಇರುತ್ತೆ, ಅಂತಃಕರಣಗಳು ಅಂತ ಇರುತ್ತೆ ಅಲ್ವಾ, ಅರಿಷಡ್ವರ್ಗಗಳು ಅಂತ ಇರುತ್ತೆ. ಪಂಚಭೂತದಿಂದ ಸೃಷ್ಟಿ ಮಾಡಿ ನಮ್ಮನ್ನ ಭಗವಂತ ಈ ಭೂಮಿಗೆ ಕಳಿಸ್ಬಿಟ್ಟಿದ್ದಾನೆ. ಸೊ ಈ ದೇಹನೇ ಒಂದು ದೇವಾಲಯವನ್ನಾಗಿ ಮಾಡ್ಕೋಬೇಕು ಅಂತ ಬಸವಣ್ಣವರು ಹೇಳ್ತಾರೆ. ಈ ದೇಹನೇ ದೇವಾಲಯ, ಎನ್ನ ಕಾಲುಗಳೇ ಕಂಬಗಳು, ಶಿರ ಏನಿದೆಯಲ್ಲ ಅದೇ ಹೊನ್ನ ಕಳಶ ಅಂತ ಹೇಳ್ತಾರೆ. ಸೊ ಅವರು ತುಂಬಾ ಒಂದು ದೊಡ್ಡ ಅರ್ಥದಲ್ಲಿ, ಒಳಾರ್ಥದಲ್ಲಿ ಅವರು ಈ ವಚನವನ್ನ ಹೇಳಿದ್ದಾರೆ. ಹೇಳಿದಷ್ಟು ಸುಲಭ ಅಲ್ಲ ನಾವು ಬದುಕೋದು, ಬಟ್ ಅವರು ಬದುಕ್ತಾರೆ, ಬದುಕಿದ್ದಕ್ಕೆ ಅವರು ಇವತ್ತು ಪೂಜನೀಯರಾದ್ರು. ಅವ್ರು ಹೇಳ್ತಾರೆ, ದೇಹವೇ ಎನ್ನ ಕಾಲೇ ಕಂಬ, ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವಯ್ಯ, ನೀವೆನ್ನ ಸ್ಥಾವರಕ್ ಕಳಿವುಂಟು ಜಂಗಮಕ್ ಕಳಿವಿಲ್ಲ. ಕೊನೆ ಸಾಲಲ್ಲಿ ಹೇಳ್ತಾರೆ, ಇವಾಗ ನಾವು ಎಷ್ಟೋ ದೇವಾಲಯಗಳನ್ನ ಕಟ್ಟಿಸ್ತೀವಿ, ಒಂದು ಕಮಿಟಿ ಮಾಡ್ಕೊಂಡು ಸಂಘ ಮಾಡ್ಕೊಂಡು ದೇವಾಲಯ ನಡೆಸ್ತಾ ಇರ್ತಾರೆ. ಸೊ ಅದು ಬೇಕೇ ಬೇಕು. ಅದು ಇಲ್ಲದೆ ಇದ್ರೆ ಇವತ್ತು ನಮ್ಮಲ್ಲಿ ಭಕ್ತಿ ಅನ್ನೋದು ಬರೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಮ್ಮೆಲ್ಲರಲ್ಲೂ ಭಕ್ತಿ, ಭಯ, ಒಂದು ಶ್ರದ್ಧೆ, ನಿಷ್ಠೆ ಇದೆ ಅಂತ ಅದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಇಂಥ ದೇವಾಲಯಗಳಿರಬಹುದು, ಅಲ್ಲಿ ನಡೀತಕ್ಕಂಥ ಪೂಜೆ ಕ್ರಿಯಾದಿಗಳು ಇರಬಹುದು, ಎಲ್ಲವೂ ಕೂಡ ಬೇಕೇ ಬೇಕು, ಯಾವುದೂ ಇಲ್ಲ ಅಂತ ಅಲ್ಲ. ಸೊ ಅಲ್ಟಿಮೇಟ್ ಸತ್ಯ ಏನಪ್ಪಾ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಭಗವಂತನಿಗೆ ಒಂದು ಭಕ್ತಿ ಸಮರ್ಪಣೆ ಮಾಡಿದಾಗ, ಅಂದ್ರೆ ಈ ಭಕ್ತಿ ಸ್ಫುರಣೆ ಆಗ್ಲಿಕ್ಕೆ ದೇವಾಲಯ, ಇಂಥ ಸತ್ಸಂಗಗಳು, ಪ್ರಾರ್ಥನೆ ಇವೆಲ್ಲ ಬೇಕೇ ಬೇಕು. ಇದನ್ನೆಲ್ಲ ಇದ್ದಾಗ ಮಾತ್ರ ನಮ್ಮೊಳಗೆ ಭಕ್ತಿ ಅಂತ ಒಂದು ಭಾವ ಹುಟ್ಟೋದಿಕ್ಕೆ ಸಾಧ್ಯ ಆಗುತ್ತೆ, ಅದು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಬಸವಣ್ಣವ್ರು ಹೇಳೋದು, ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಕೇಳಪ್ಪ ತಂದೆ, ಸ್ಥಾವರ ಕಳಿವುಂಟು, ನಾವು ಕಟ್ಟಿದಂತ ಸ್ಥಾವರ ಏನಿರುತ್ತಲ್ಲ ದೇವಸ್ಥಾನಕ್ಕೆ, ಇಂದಲ್ಲ ನಾಳೆ ಅದು ಬಿದ್ದು ಹೋಗುತ್ತೆ, ಮಾಸುತ್ತೆ, ಅದಕ್ಕೆ ಅಳಿವಿರುತ್ತೆ. ಜಂಗಮಕ್ ಕಳಿವಿಲ್ಲ, ಸ್ಥಾವರ ಕಳಿವುಂಟು ಜಂಗಮಕ್ ಕಳಿವಿಲ್ಲ. ಜಂಗಮ ಅಂತಂದ್ರೆ ಇಲ್ಲಿ ನೋಡ್ರಿ ಎಷ್ಟು ದೊಡ್ಡ ಶಬ್ದ, ನಮ್ಗೆಲ್ಲರಿಗೂ ಗೊತ್ತು. ಗುರುಲಿಂಗ ಜಂಗಮ, ತ್ರಿವಿಧ ದಾಸೋಹ, ಸಾಕಷ್ಟು ಒಂದು ಪದ್ಧತಿಗಳನ್ನ ಅಥವಾ ಒಂದು ಏನದು ಪ್ರಕ್ರಿಯೆ ಅಂತ ಹೇಳ್ತಾರೆ, ಅಥವಾ ಸಂಸ್ಕೃತಿ ಅಂತ ಹೇಳ್ತಾರೆ, ಪದ್ಧತಿಗಳನ್ನ ಬಸವಾದಿ ಶರಣರು ನಮಗೆ ಕೊಟ್ಟು ಹೋದ್ರು. ಇವತ್ತು ಕಾಯಕ ಅಂತ ತಗೊಳ್ರಿ, ಕಾಯಕ ಮಾಡೋರ್ಗೆ ಪ್ರತಿಯೊಬ್ಬರಿಗೂ ಕೂಡ, ಕಾಯಕ ಮಾಡೋರ್ಗು ದೊಡ್ಡ ಒಂದು ಏನಂತಾರ ಸ್ಟೇಟಸ್ ಅಂತ ಹೇಳ್ತಾರಲ್ಲ, ಅವ್ರಿಗೆ ಒಂದು ದೊಡ್ಡ ಸ್ಥಾನಮಾನವನ್ನ ತಂದುಕೊಟ್ಟಂತವ್ರು ಬಸವಾದಿ ಶರಣರು. ಇವತ್ತು ಕಾಯಕ ಅನ್ನೋದು, ಯಾವುದೇ ಕಾಯಕ ತಗೊಳ್ರಿ ನೀವು, ಪ್ರತಿಯೊಬ್ಬರಿಗೂ ಕಾಯಕ ಅನ್ನೋದು ಅವರವರ ಉಪಜೀವನಕ್ಕೆ ಕಾಯಕ ಬೇಕೇ ಬೇಕು. ಯಾವುದು ಮೇಲು ಅಲ್ಲ, ಕೀಳಲ್ಲ, ಪ್ರತಿಯೊಬ್ರು ಎಲ್ಲ ಕಾಯಕನು ಕೂಡ ಒಂದೇ ಒಂದು ಮರ್ಯಾದೆ ಅಂದ್ರೆ ಒಂದು ಅಂತಸ್ತನ್ನ ತಂದು ಕೊಟ್ಟಂತ ಕೀರ್ತಿ ನಮ್ಮ ಅಪ್ಪ ಬಸವಣ್ಣನವರಿಗೆ ಸಲ್ಲುತ್ತೆ. ಅಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಜಾಡ್ಮಾಲಿಗಳು ಅಂದ್ರೆ ಬೇರೆ ಬೇರೆ ಕಾಯಕಕ್ಕೆ ಒಂಥರ ಕೀಳು ಪ್ರವೃತ್ತಿಯಿಂದ ನೋಡುವಂತ ರೀತಿ 12ನೇ ಶತಮಾನದಲ್ಲಿ ಇತ್ತು. ಸೊ ಇಂತೆಲ್ಲ ಒಂದು ಮೂಢ ನಂಬಿಕೆಗಳನ್ನ, ಸಂಪ್ರದಾಯಗಳನ್ನ ಖಂಡಿಸಿ ಎಲ್ಲರಿಗೂ ಸಮಾನತೆಯನ್ನ ತಂದ್ಕೊಟ್ಟಂತ ಕೀರ್ತಿ ಬಸವಾದಿ ಶರಣರಿಗೆ, ಅಪ್ಪ ಬಸವಣ್ಣನವರಿಗೆ ಸಲ್ಲುತ್ತೆ. ಇಲ್ಲಿ ಅವ್ರು ಹೇಳೋದು, ಸ್ಥಾವರ ಕಳಿವುಂಟು ಜಂಗಮಕ್ ಕಳಿವಿಲ್ಲ. ಅವ್ರು ಏನ್ ಹೇಳ್ತಾರೆ, ಭಗವಂತನನ್ನ ಪ್ರತಿಯೊಬ್ಬ ಜಂಗಮರಲ್ಲಿ, ಹಸಿದವರಿರಬಹುದು, ಸಮಾಜ ಸೇವೆ, ಪ್ರತಿಯೊಬ್ಬರನ್ನು ಕೂಡ ಜಂಗಮ ರೂಪದಲ್ಲಿ ಕಂಡಾಗ ಅವರಲ್ಲಿ ಭಗವಂತ ಇರ್ತಾನೆ. ಅವರಿಗೆ ನಾವು ಏನು ಕೊಡ್ತೀವಲ್ಲ, ಸೇವೆ ಕೊಡ್ತೀವಿ, ಅವರ ಅಗತ್ಯವಾದ ಸೇವೆಯನ್ನ ಕೊಡ್ತೀವಿ, ಅಲ್ಲಿ ನಾವು ಭಗವಂತನ ಸೇವೆ ಮಾಡಿದಾಗ ಆಗುತ್ತೆ ಅನ್ನೋದನ್ನ ಅವ್ರು ಹೇಳ್ತಾರೆ. ಅಂದ್ರೆ ನಾವು ಎಷ್ಟೇ ಒಂದು ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಬಹುದು, ಏನೇ ಮಾಡಿದ್ರು ಕೂಡ ಅದಕ್ಕೆ ಒಂದು ಇದಿರುತ್ತೆ, ಏನಪ್ಪಾ ಲೈಫ್ ಅಂತ ಹೇಳ್ತಾರಲ್ಲ, ಮಿತಿ, ಅಥವಾ ಅದಕ್ಕೆ ನಾಶ ಒಂದಲ್ಲ ಒಂದಿನ ನಾಶ ಆಗೋದೆ. ಅದ್ರ ಜಂಗಮರಲ್ಲಿ ನಾವು ಭಗವಂತನವನ್ನ ಕಂಡಾಗ ಅಲ್ಲಿ ನಾವು ಕೊಟ್ಟಂತ ಸೇವೆ ಅದು ನೇರವಾಗಿ ಭಗವಂತನಿಗೆ ಸಲ್ಲುತ್ತೆ ಅಂತ ಈ ಒಂದು ವಚನದಲ್ಲಿ ಹೇಳ್ತಾರೆ. ಒಟ್ಟಾರೆಯಾಗಿ ಬಸವಾದಿ ಶರಣರು, ಅಪ್ಪ ಬಸವಣ್ಣನವರು ಹೇಳೋದು, ನಾವೇನೇ ಭಕ್ತಿ ಮಾಡುವಾಗ ಭಗವಂತನಿಗೆ ಅರ್ಪಣೆ ಮಾಡುವಂಥದ್ದು ಏನಪ್ಪಾ ಅಂದ್ರೆ ಒಳ್ಳೆಯ ನಿಷ್ಕಲ್ಮಶವಾದ ಭಕ್ತಿ ಮಾತ್ರ. ಅವನೇನು ನಮ್ಮಿಂದ ನಿರೀಕ್ಷೆ ಮಾಡಲ್ಲ. ಸೊ ಅದೇ ಭಕ್ತಿ ಅಂದ್ರೆ ಏನಪ್ಪಾ, ಹೋಗಿ ಕೂತ್ಕೊಂಡು ಜಪ ಮಾಡೋದಾ, ಅಥವಾ ಅವನಿಗೆ ಮಂಗಳಾರತಿ ಮಾಡೋದಾ, ಪೂಜೆ ಮಾಡೋದಾ ಅಲ್ಲ. ಅದು ಹೌದು, ಅದು ಒಂದು ಭಕ್ತಿಯ ಒಂದು ಭಾಗ ಮಾತ್ರ.
ನಿಜವಾಗ್ಲೂ ಭಕ್ತಿಗೆ ಮಾಡೋದೇ ಆದಾದ್ರೆ ಮನಸ್ಸಿನಿಂದ ನಾವು ಧ್ಯಾನ ಮಾಡೋದಿರಬಹುದು, ನಾವು ಮಾಡೋ ಕಾಯಕದಲ್ಲಿ ನಿಷ್ಠೆ ಇರಬಹುದು, ನಾವು ಇತರರ ಜೊತೆಗೆ ಒಡನಾಟ ಮಾಡೋ ರೀತಿ ಇರಬಹುದು, ಪ್ರತಿಯೊಂದು ಕೂಡ ಭಕ್ತಿ ಅನಿಸ್ಕೊಳ್ಳುತ್ತೆ. ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಭಕ್ತಿ ಮಾಡಿದ್ದೇ ಆದ್ರೆ ಅಂದ್ರೆ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಕೂಡ ಇವತ್ತು ಭಗವಂತನಗೆ ಏನು ಮಾಡ್ತೀವಲ್ಲ ಒಂದು ಒಳ್ಳೆ ರೀತಿಯಿಂದ ಯಾವುದೇ ಮನಸ್ಸಲ್ಲಿ ಏನಪ್ಪಾ ಏನು ಒಂದು ಒಳ್ಳೆ ಉದ್ದೇಶದಿಂದ ಮಾಡದಂತ ಯಾವುದೇ ಕೆಲಸ ತಗೊಳ್ರಿ ಅದು ಭಗವಂತನಿಗೆ ಮಾಡುವ ಭಕ್ತಿಯಾಗಿ ಸಮರ್ಪಣೆ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಒಟ್ಟಾರೆ ಈ ವಚನದಿಂದ ನಾವು ತಿಳ್ಕೊಳ್ಳೋದಿಷ್ಟೇ. ಆಡಂಬರವಾದ ಯಾವುದೇ ಪೂಜೆ ಇರಬಹುದು, ಪುನಸ್ಕಾರ ಇರಬಹುದು, ದಾನ ಇರಬಹುದು, ಧರ್ಮ ಇರಬಹುದು, ಇದರಿಂದ ನಾವು ಭಗವಂತನ ಒಲಿಸ್ಕೊಳ್ಳೋದು ಸಾಧ್ಯ ಇಲ್ಲ. ಭಗವಂತ ಏನ್ ಕೇಳ್ತಾನೆ? ನಿಷ್ಕಲ್ಮಶವಾದ ಭಕ್ತಿಯನ್ನ. ಆ ಭಕ್ತಿಯನ್ನ ಕೊಡೋ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಚಿಂತನೆಗಳನ್ನ ಬದಲಾವಣೆ ಮಾಡ್ಕೊಂಡು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಬದುಕೋಣ ಅಂತ ತಿಳ್ಕೊಂಡು ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣಾರ್ಥಿ.